ನಾನು ದುಡ್ಡು ಮಾಡಿಲ್ಲ, ಜನ ಸಂಪಾದನೆ ಪ್ಲಸ್ ಇಷ್ಟು ಅವಾರ್ಡ್ಗಳು ಸಂಪಾದನೆ ಮಾಡಿದ್ದೀನಿ. ತಾನೋಡು ಯಜಮಾನ ಒಂದೊಂದು ಮಣಿ ಕೂಡ ಕಣ್ಣಿಗೆ ಹೊತ್ಕೊಂಡು ನನ್ನ ಮುಂದೆ ಕಣ್ಮುಂದೆ ಕಾಣೋ ಥರ ಇಡ್ತೀನಿ. ಅಂದ್ರೆ ತಿಂಗಳಿಗೆ ಅಂದ್ರೆ ಆಲ್ಮೋಸ್ಟ್ ನಮಗೆ ಮೆಡಿಸಿನ್ಸ್ಗೆ ಬೇಕು ಒಂದು ಲಕ್ಷದ 1.25 ಲಕ್ಷ ಬೇಕು. ಅಂದ್ರೆ ಇಲ್ಲಿ ನಮ್ಮ ಒಂದು ಆಶ್ರಮ ಅಲ್ಲ, ಜಾತಿ ಭೇದ ಭಾವ ಮಾಡೋದಿಲ್ಲ. ಯಾರೇ ಬಂದರು ಎದು ಯಾರೇ ಎಷ್ಟೋ ಜನಕ್ಕೆ ಕಾಸು ಕೊಟ್ಟು ಸ್ಪಾನ್ಸರ್ಸ್ ಮಾಡಿ ಸ್ಟೇಜ್ ಮೇಲೆ ಹಾರ ಹಾಕ್ಸ್ಕೊಂತಾರೆ. ಒಂದ್ಸಲಿ ಓಮ್ನಿ ಹೋಯ್ತು ಅಂದ್ರೆ ಒಂದ್ಸಲಿ ಫುಲ್ಲು ತುಂಬ್ಕೊಂಡು ಬಂದ್ರು ನಮ್ಗೆ ಸಾಕಾಗಲ್ಲ ಐಟಮ್. ಅಷ್ಟಲ್ಲಿ ಸಾಂಬಾರ್ ಮಾಡಕ್ಕೆ ಇಷ್ಟು ಬೇಕು ಐಟಮ್ಸ್ 3.25 ಲಕ್ಷ ಬೇಕು. ಇವಾಗ ಮೇಲ್ಗಡೆ ಎಲ್ಲರನ್ನು ನೋಡಾಯ್ತು. ಇವಾಗ ನಮ್ಮ ಆಶ್ರಮ ಒಳಗಡೆ ಏನಿದೆ ಅಂತ ಬನ್ನಿ ತೋರಿಸ್ತೀನಿ. ಇದು ನಮ್ಮ ಚಿಕ್ಕ ಆಫೀಸು. ಯಾರಾದರೂ ಬಂದರೆ ಕುತ್ಕೊಂಡು ಮಾತಾಡ್ಸೋಕ್ಕೆ. ಇವೆಲ್ಲ ನಮಗೆ ಬಂದಿರೋ ಒಂದು ಅವಾರ್ಡ್ಸ್ಗಳು. ಅಂದರೆ ಅವಾರ್ಡ್ಸ್ಗಿಂತ ಅಭಿಮಾನಿಗಳು ನನ್ನ ಪ್ರೀತಿಸೋ ಸ್ನೇಹಿತರು ಕೊಟ್ಟಿರೋ ಒಂದು ಬೆಲೆ ಕಟ್ಟಲಾಗದ ಒಂದು ಅವಾರ್ಡ್ಗಳು. ಅಂದ್ರೆ ಎಲ್ಲ ಕೂಡ ನಿಮಗೆ ಗಿಫ್ಟ್ ಬಂದಿರೋ ಅಂತದೇ ಪ್ರತಿಯೊಂದೂ ಅಷ್ಟೇ. ಈ ಫೋಟೋ ಕೊಲಾಜ್ ಎಲ್ಲ ಪ್ರತಿಯೊಂದು ಅಷ್ಟೇ. ಇದು ನೋಡಿ, ಇವೆಲ್ಲ ನನಗೆ ಬಂದಿರೋ ಇವೆಲ್ಲ ಹಾರಗಳು, ಇಷ್ಟೆಲ್ಲ ಅವಾರ್ಡು ನೋಡಿ. ಇಲ್ಲಿ ಈ ಕಡೆ ಇದೆ, ಇವೆಲ್ಲ ಅವಾರ್ಡ್ಸ್ಗಳೇ. ಅಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಏನಂದ್ರೆ ಸ್ಪೇಸ್ ಇಲ್ಲ, ಇನ್ನು ತುಂಬಾ ಇದೆ. ಇನ್ನು ಒಳಗಡೆ ಇನ್ನೂ ಒಂದು 900 ಶೀಲ್ಡ್ ಇದೆ. ಒಳಗಡೆ ಇನ್ನೊಂದು 900 ಶೀಲ್ಡ್ ಇದೆ. ಇನ್ನೊಂದು 26-27 ಚೀಲ ಹಾರ ಶಾಲ್ಗಳಿದೆ. ಇವೆಲ್ಲ ಬಂದಿರೋದು ನಮಗೆ ಅಂಥದ್ದು. ತುಂಬ ಚೆನ್ನಾಗಿ ಅನಿಸ್ಬೋದು ಇದೆಲ್ಲ ಈ ಥರ ಹಾಕೊಂಡ್ರೆ ಅದು ಯಾಕೆ ಅಂತ. ಯಾರೋ ಒಬ್ರು ನನಗೊಂದು ದೊಡ್ಡ ವ್ಯಕ್ತಿ ಹೇಳಿದ್ದು. ನಾನು ಅವಾಗ ಹಾರ ಶಾಲೆಲ್ಲ ನನಗೆ ಇಷ್ಟ ಇರಲಿಲ್ಲ. ಯಾರ ಹಾರ ಹಾಕಿದ್ರೆ ಅಲ್ಲೇ ಚೇರ್ ಮೇಲೆ ಇಟ್ಟು ಬಂದ್ಬಿಡ್ತಿದ್ದೆ. ಅವ್ರು ಅದನ್ನು ನೋಡಿ ಎಂದಿದೆ ಅಂದರೆ, ಎಷ್ಟೋ ಜನಕ್ಕೆ ಸ್ಟೇಜ್ ಮೇಲೆ ಹತ್ತೋ ಅವಕಾಶನೇ ಸಿಗಲ್ಲ, ಎಷ್ಟೋ ಜನಕ್ಕೆ ಆ ಒಂದು ಇದು ಬರಲ್ಲ, ಎಷ್ಟೋ ಜನಕ್ಕೆ ಕಾಸು ಕೊಟ್ಟು ಸ್ಪಾನ್ಸರ್ಸ್ ಮಾಡಿ ಸ್ಟೇಜ್ ಮೇಲೆ ಹಾರ ಹಾಕ್ಸ್ಕೊತಾರೆ. ನಿಮಗೆ ದೇವ್ರು ಕೊಟ್ಟಿರೋ ವರ ಅದು. ಯಾರೇ ಒಂದು ಹಾರ ಶಾಲು ಪೇಟ ಹಾಕಿದ್ರೆ ಅದನ್ನು ಕಣ್ಣಿಗೆ ಹೊತ್ಕೊಂಡು ನಿಮ್ಮ ಕಣ್ಣಿಗೆ ಕಾಣೋ ಥರ ಮುಂದೆ ನೀವು ಇಡಿ. ಅದನ್ನು ನೀವು ನೋಡ್ತಾ ಇದ್ರೆ ಇನ್ನೂ ಸಾವಿರಾರು ಜನಕ್ಕೆ ಸಹಾಯ ಮಾಡೋ ಒಂದು ಸ್ಫೂರ್ತಿ ಸಿಗುತ್ತೆ. ದಯವಿಟ್ಟು ಅದನ್ನು ಯಾವತ್ತೂ ಬಿಸಾಕಬೇಡಿ ಅಂತ ಹೇಳಿದ ಮೇಲೆ ಒಂದೊಂದು ಮಣಿಗೂ ಕೂಡ ಕಣ್ಣಿಗೆ ಹೊತ್ಕೊಂಡು ನಾನು ಮುಂದೆ ಕಣ್ಮುಂದೆ ಕಾಣೋ ಥರ ಇಡ್ತೀನಿ. ನೋಡಿ, ಇದು ಒಂದು 2.5 ತಿಂಗಳು ಬಂದಿರೋದು. ಇದು ಮತ್ತೆ ಇದು ಫುಲ್ ತುಂಬಿದ ತಕ್ಷಣ ಮತ್ತೆ ಒಳಗಡೆ ಶಿಫ್ಟ್ ಮಾಡ್ತೀವಿ. ಅಲ್ಲಿಂದ ಮತ್ತೆ ಬಂದಿದ್ದೆಲ್ಲ ಮತ್ತೆ ಶಿಫ್ಟ್. ಜಾಗ ಇಲ್ಲ ಆ ಥರ ಮಾಡ್ತಾರೆ. ಬಟ್ ಎಷ್ಟೋ ತುಂಬ ಕೇಳ್ತಾರೆ, ಪ್ರಶಾಂತ್ ಚಕ್ರವರ್ತಿ ದುಡ್ಡು ಮಾಡೋರು ಕೋಟಿ ಮಾಡೋರು ಅಂತ. ನಾನು ದುಡ್ಡು ಮಾಡಿಲ್ಲ, ಜನ ಸಂಪಾದನೆ ಪ್ಲಸ್ ಇಷ್ಟು ಅವಾರ್ಡ್ಗಳು ಸಂಪಾದನೆ ಮಾಡಿದ್ವಿ. ಅದು ಏನಿಂದ? ಬರೀ ಸೇವೆಯಿಂದ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಬರೀ ಒಳಗಡೆ ತೋರಿಸ್ತೀನಿ. ಇದು ಹಾಲು. ಇಲ್ಲೂ ಕೆಳಗಡೆ ಒಂದು 10-15 ಜನ ಇರ್ತಾರೆ. ಇದು ಹಾಲಿದು. ಇಲ್ಲಿ ಯಾರಾದರೂ ಇಲ್ಲಿ ಕೆಳಗಡೆ ಇರೋ 15 ಜನ ಇಲ್ಲಿ ನೋಡ್ತಾರೆ ಟಿವಿ. ಮೇಲ್ಗಡೆ ಟಿವಿ ಎಲ್ಲ ಅವ್ರು ಇದು ಮಾಡ್ತಾರೆ. ಯಾರೋ ನಿಮ್ಮಂಥವ್ರು ಇಲ್ಲಿ ಗೆಸ್ಟ್ ಆಗಿ ಬಂದರೆ ಇವ್ರಿಗೆ ಊಟ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೆ. ಇದು ಬಂದ್ಬಿಟ್ಟು ಇದು ರೂಮ್. ಇದು ನೋಡಿ, ಇದು ರೂಮು. ಇದು ನಾನಿದ್ದಾಗ ನಾನು ವೈಫೆಲ್ಲ ಇಲ್ಲೇ ಇರ್ತೀವಿ. ಸಮ್ಟೈಮ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಎಲ್ಲ ಇಲ್ಲೇ ಇರ್ತೀವಿ ರೆಸ್ಟ್ ಮಾಡೋಕ್ಕೆ. ಹಾಗೆ ಇದು ನೆಕ್ಸ್ಟು ಹೋಗೋದೀಗ ಅಡುಗೆ ಮನೆ. ಈಗ ಸರ್, ಅಡುಗೆ ಮನೆ ಅಂದ್ರೆ ಅದು ಮುಖ್ಯವಾದ ಪಾರ್ಟ್. ಎಲ್ಲಾನು ನೋಡಿದ್ವಿ, ಆದ್ರೆ ಮೇನ್ ಅಡುಗೆ ಮನೆನೇ. ಯಾಕಂದ್ರೆ ಅಷ್ಟು ಜನಕ್ಕೆ ಊಟ ತಯಾರಾಗುತ್ತೆ ಅಂದ್ರೆ ಎಷ್ಟು ದಿನಸಿ ಬೇಕಾಗತ್ತೆ, ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳೋದಾದ್ರೆ ಏನು ಹೇಳ್ತೀವಿ? ಅದು ಖರ್ಚು ಅಂದ್ರೆ ಹೇಳ್ತೀನಿ ಕೇಳಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಗಂಡ ಹೆಂಡತಿ, ಮಕ್ಕಳು, ಇಷ್ಟು ಜನಕ್ಕೆ ತಿಂಗಳಿಗೆ ಎಷ್ಟು ಬೇಕಾಗತ್ತೆ? ಮಿನಿಮಮ್ ಒಂದು 20,000 ಬೇಕು. 20-25,000 ಬೇಕೇ ಬೇಕು ಅಲ್ವಾ? ಅಡಿಗೆ ಗಿಡಿಗೆ, ರೇಷನ್ ಗೀಷನ್ ಮತ್ತು ಮೆಡಿಷನ್ ಲೆಕ್ಕ ತಗೊಂಡು ನಮ್ಮಲ್ಲಿ 78 ಜನ ಇದ್ದಾರೆ ಈಗ ಲೆಕ್ಕ ಹಾಕಿ. ಅಂದರೆ ತಿಂಗಳಿಗೆ ಅಂದ್ರೆ ಆಲ್ಮೋಸ್ಟ್ ನಮಗೆ ಮೆಡಿಷನ್ಸ್ಗೆ ಬೇಕು 1 ಲಕ್ಷದ 1.25 ಲಕ್ಷ ಬೇಕು. ತಿಂಗಳಿಗೆ ಒಂದು 900 kg ಅಕ್ಕಿ ಬೇಕು. ದಿನಕ್ಕೊಂದು 40 ಲೀಟ್ರ್ ಹಾಲು ಬೇಕು. ಅಂದರೆ ಒಂದು ಹತ್ತತ್ರ ಒಂದು ತಿಂಗಳಿಗೆ ಒಂದು 470 ಲೀಟ್ರ್ ಬೇಕು ಹಾಲು. ಆಮೇಲೆ ಬಿಲ್ಡಿಂಗ್ ಬಾಡಿಗೆ, ಇದು ಸ್ವಂತ ಮನೆ, ಸ್ವಂತದಲ್ಲ, ಬಿಲ್ಡಿಂಗ್ ಬಾಡಿಗೆ, ವರ್ಕರ್ ಸಂಬಳ, ಡ್ರೈವರ್ಗಳ ಸಂಬಳ, ಭಟ್ರುಗಳ ಸಂಬಳ ಎಲ್ಲ ಸೇರಿ ತಿಂಗಳಿಗೆ ಬೇಕಾಗೋದು ಒಂದು 3-3.25 ಲಕ್ಷ ಬೇಕು ಮಂತ್ಲಿ.
ಬಟ್ ಏನೋ ದೇವರ ಆಶೀರ್ವಾದದಿಂದ ಏನೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಏನಂದ್ರೆ ಇದು ಅಡಿಗೆ ಮನೆ ಇದೆ, ಇನ್ನೊಂದು ಅಡಿಗೆ ಮನೆ ಇದೆ. ಇಲ್ಲಿ ಅಂದ್ರೆ ಕೆಲವೊಂದು ಕಾಫಿ ಟೀ ಕೆಲವೊಂದು ಐಟಮ್ಸ್ ಮಾಡ್ತೀವಿ. ಬಟ್ ಇನ್ನು ಸೌದೆ ಒಲೆ ಯೂಸ್ ಮಾಡ್ತೀವಿ ಜಾಸ್ತಿ. ಯಾಕೆ ನಮ್ಗೆ ಗ್ಯಾಸ್ ಅಂದ್ರೆ ನಮಗೆ ತುಂಬಾ ಗ್ಯಾಸ್ ಬೇಕಾಗುತ್ತೆ. ಬರೀ ಗ್ಯಾಸ್ ನೋಡಿ ಬನ್ನಿ ಇಲ್ಲಿ ಐ ವಿಲ್ ಶೋ ಯು. ನೋಡಿ ಇದು ಅಡುಗೆ ಮನೆನಾ. ನೋಡಿ ನಾವು ಪರ್ಟಿಕ್ಯುಲರ್ ಆಗಿ ಏನಾದರೂ ಈ ಥರ ಒಂದು ಗ್ಯಾಸಲ್ಲಿ ಮಾಡ್ತೀವಿ ಅಂದರೆ ತಿಂಗಳಿಗೆ ನಮಗೊಂದು 12ರಿಂದ 13 ಗ್ಯಾಸ್ ಬೇಕು. ಇನ್ನು ಜಾಸ್ತಿನೇ ಬೇಕು. ಅದಕ್ಕೇನು ಮಾಡ್ತೀವಿ, ಇಲ್ಲೇನು ಮಾಡ್ತೀವಿ, ಕಾಫಿ ಟೀ ಹಾಲು ಪಾಯಸ ಏನಾದ್ರು ವಡೆ ಬಜ್ಜಿ ಆಮೇಲೆ ಏನಾದ್ರು ಸ್ನ್ಯಾಕ್ಸು ಆತ ಮಾಡೋದಕ್ಕೆಲ್ಲ ಇಲ್ಲಿ ಯೂಸ್ ಮಾಡ್ಕೊತೀವಿ. ಊಟ ಅಡುಗೆ ಎಲ್ಲ ಇದೆಯಲ್ಲ, ಅನ್ನ ಸಾಂಬಾರು ಹಪ್ಪಳ ಪಲ್ಯ ಪಾಯಸ ಒಬ್ಬಟ್ಟು ಗಿಬ್ಬಟ್ಟು ಅವೆಲ್ಲ ಬಂದ್ಬಿಟ್ಟು ಹೆಂಗೆ ಅಂದರೆ ಅವೆಲ್ಲ ಬಂದು ಹೊರಗಡೆ ಒಂದು ಇದು ಮಾಡ್ಕೊಂಡಿದ್ದೀವಿ, ಒಂದು ಒಲೆ ಥರ ಸೌದೆ, ಅಲ್ಲಿ ಮಾಡ್ತೀವಿ. ಇದು ನಮ್ಮ ಅಡುಗೆ ಮನೆ, ಅದನ್ನು ತೋರಿಸ್ತೀನಿ ಬನ್ನಿ. ನಮ್ಮಲ್ಲಿ ಹೆಂಗೆ ಅಂದರೆ ನೋಡಿ ಫ್ರಿಜ್ ಅಂದರೆ 1 2 3 4 ಫ್ರಿಜ್ ಇದೆ. ಇನ್ನೂ 3 ಕೊಟ್ಟರೆ ಫ್ರಿಜ್ ಬೇಕು ನನಗೆ. ಯಾಕೆಂದರೆ ನಮಗೆ ವಾರಕ್ಕೆ ಬಂದ್ಬಿಟ್ಟು 2 ಥರ ಇದೆ. 2 ಸಲ 3 ಸಲ ನಾವು ಐಟಮ್ಸ್ ತೊಗೊಂಬರ್ಲೇಬೇಕು. ಒಂದ್ಸಲ ಓಮ್ನಿ ಹೋಯ್ತು ಅಂದರೆ ಒಂದ್ಸಲಿ ಫುಲ್ಲು ತುಂಬ್ಕೊಂಡು ಬಂದ್ರೂ ನಮಗೆ ಸಾಕಾಗಲ್ಲ ಐಟಮ್ಸ್, ಅಷ್ಟು ಬೇಕು. ಒಂದ್ಸಲಿ ನಿಮ್ಗೆ ಸಾಂಬಾರು ಮಾಡೋಕ್ಕೆ ಇಷ್ಟು ಬೇಕು ನಮ್ಗೆ ಐಟಮ್ಸ್, ಹೆಚ್ಚು ಬೇಕು, ಅಷ್ಟಾಗಲ್ಲ ಬೇಕು. ಮತ್ತೇನೇ ಮಾಡಿದ್ರು ಅದೆಲ್ಲ ತಂದಾಗ ಮತ್ತೆ ಈಗ ಐಟಮ್ಸ್ಗಳೆಲ್ಲ ಫ್ರಿಜ್ಜಲ್ಲಿ ನಾವು ಇಡಲೇಬೇಕು. ಹಾಲು ಅಷ್ಟು ಫ್ರಿಜ್ಜಲ್ಲಿ ಇಡಲೇಬೇಕು, ಇಲ್ಲಾಂದರೆ ಇದಾಗೋದು ಒಡೆದೋಗೋದು ಅವೆಲ್ಲ ಆಗ್ತವೆ. ಸೊ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಹಾಲು. ಮತ್ತು ಒಟ್ಟು ನಮ್ಮ ಆಶ್ರಮದಲ್ಲಿ ಟಿ ವಿ ಎಲ್ಲ ಇದೆ. ಮತ್ತೇನು ಮಾಡ್ತೀವಿ ಗೊತ್ತಾ, ವಾರದಲ್ಲಿ ಒಂದು ಅವ್ರು ಮಾಮೂಲಿ ಸೀರಿಯಲ್ಲು ಫಿಲಮ್ ಎಲ್ಲ ನೋಡ್ತಾ ಇರ್ತಾರೆ. ವಾರದಲ್ಲಿ ಏನು ಮಾಡ್ತೀವಿ ಅಂದರೆ ವಾರಕ್ಕೆ 1 ದಿನ 2 ದಿನ ಅವ್ರಿಗೆ ಇಷ್ಟ ಆಗಿದ್ದ ಸಿನಿಮಾ ಇಂಟರ್ನೆಟ್ಟಲ್ಲಿ, ಈ ರಾಜ್ಕುಮಾರ್ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ, ಮತ್ತು ಕೆಲವು ಸಾಂಗ್ಗಳು. ಈಗ ನಾವು ನಿಮ್ಗೆ ಗೊತ್ತು, ನಾವು ಈಗ ಡ್ಯಾನ್ಸ್ ಎಲ್ಲ ಮಾಡ್ತೀವಿ, ಅದನ್ನು ಟಿ ವಿಲಿ ಹಾಕಿ ಫಸ್ಟು ನಾವು ತೋರಿಸ್ತೀವಿ. ನೋಡಿ ಹೆಂಗೆ ಮಾಡ್ತೀರಾ, ಹಿಂಗೆ ಮಾಡ್ಬೇಕು ನೀವು, ಅದೆಲ್ಲ ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಗೊತ್ತಾಗತ್ತೆ, ಓ ಈ ಥರ ಎಲ್ಲ ಮಾಡ್ತಾರೆ ಅಂತ ಎಲ್ಲ ಮಾಡ್ಕೊಂಡಿರ್ತೀವಿ. ಈಗ ನಾವು ಇದು ಮಾಡಿರ್ತೀವಲ್ಲ, ಶೂಟ್ ಮಾಡಿರ್ತೀವಿ, ಅದು ಅವರು ಎಲ್ಲರಿಗೂ ಮೊಬೈಲ್ ಹೋಗಿ ಹಿಂಗೆ ಶೋ ಮಾಡೋದು. ಟಿ ವಿಲಿ ಹಾಕ್ಬಿಟ್ಟು ನೋಡಿ ನೀವು ಮಾಡಿರೋದು ತೋರಿಸ್ತೀವಿ ಅಂತ. ಅದ್ರಲ್ಲಿ ಲಾಕ್ ಮಾಡಿರೋರು ಅವ್ರು ನೋಡಲ್ಲ, ಬೇರೆಲ್ಲ ಅವರೆಲ್ಲ ಹಿಂಗಿರ್ತಾರೆ, ನಾನು ನೋಡಲ್ಲ, ಅದೆಲ್ಲ ಮಾಡ್ಕೊಂಡಿರ್ತಾರೆ. ಹಾಗೆ ಬನ್ನಿ, ಇದೆಲ್ಲ ಆಯ್ತಲ್ಲ. ಇದು ದೇವ್ರ ಮನೆ. ದೇವ್ರ ಮನೆ ಇದು. ಒಂದು ನಿಮಿಷ. ಎಲ್ಲ ದೇವರು ಇಟ್ಟಿರ್ತೀವಿ, ಪ್ರತಿಯೊಂದು ದೇವರು. ಅಂದರೆ ಇಲ್ಲಿ ನಮ್ಮ ಒಂದು ಆಶ್ರಮ ಅಲ್ಲ, ಜಾತಿ ಭೇದ ಭಾವ ಮಾಡೋದಿಲ್ಲ, ಎಲ್ಲ ದೇವರು ಇರುತ್ತೆ. ಪ್ರತಿಯೊಂದು ದೇವರನ್ನು ನಮ್ಮ ದೇವರು ಅಂದ್ಕೊಂಡು ಪೂಜೆ ಮಾಡೋದು. ಮತ್ತು ಇಲ್ಲಿ ಇದು ಆಶ್ರಮ. ಫಾರ್ ಎಕ್ಸಾಂಪಲ್ ಒಂದು ದೇವರನ್ನ ಪರ್ಟಿಕ್ಯುಲರ್ ಕೂರಿಸ್ಬಿಟ್ಟು, ಈಗ ನಮ್ಮ ಆಶ್ರಮಕ್ಕೆ ಬೇರೆ ಜಾತಿಯವರು ಬರ್ಬೋದು, ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಯಾರು ಬೇಕಾದ್ರು, ಅವರಿಗೆ ನೀವು ಫೋರ್ಸ್ಫುಲಿ ಕೈ ಮುಗಿ ಅಂತ ಮಾಡ್ಸಕ್ಕಂತ ಅವ್ರ ದೇವ್ರನ್ನು ಅವ್ರಿಗೆ ಇದ್ದೇ ಇರುತ್ತೆ. ಅದಕ್ಕೆ ಎಲ್ಲ ದೇವರು ಇಟ್ಬಿಟ್ಟಿದ್ದೀವಿ. ಹಿಂದೂ ದೇವರು ಮುಸ್ಲಿಂ ದೇವರು ಪ್ರತಿಯೊಂದು ದೇವರು ಇಟ್ಟಿದ್ದೀವಿ. ಎಲ್ಲ ದೇವರು ಇದೆ ಇಲ್ಲಿ ಆ ಥರ.